ಬಿಕಾಸ್ ಏನಂತಾರೆ ಈ ಟೀನೇಜ್ ಹುಡುಗರು ಎಲ್ಲಾರು ಏನ ಬರೇ ಜಾನಪದ ಲೋಕ ಎಷ್ಟೋ ಜನ ನಿನ್ಗೇನಂತಾರ ಸರ್ ನೀವು ಹಾಡ್ರಿ ಜಾನಪದ ನೀವು ಹಾಡ್ರಿ ಅಂತ ಹೇಳಿ ಅನ್ನಕತ್ತಾರ. ಸೊ ಅದನ್ನೊಂದು ಪಾಪ ಅಭಿಮಾನಿಗಳಿಗೆ ಈಡೇರ್ಸುನು ಯಾವಾಗಂತ ಅದಕ್ಕೊಂದ್ ಟೈಮ್ ಬರ್ತೈತಿ. ಹಾಡಕ್ ರೆಡಿ ಇದೆಲ್ಲ ಅವ್ರ ಆಶೀರ್ವಾದ ಇತ್ತು ಹಾಡೋಣ. ಹೌದ್ ಹೌದ್ ಯಾಕಂದ್ರ ಬಾಳ್ ಬಾಳ ಜನ ಕೇಳತ್ತಾರ. ಕೇಳಿರಿ ಅಡಿಗೆ ಹೊಸ ಅಡಿಗೆ ಕಲಿಯೋಣ ಬನ್ನಿ ಅಂತ ಹ್ಮ್ ಅಡಿಗೆ ಮಾಡಕ್ ಬಂದ್ರ ಯಾರು ಬದಲ ಬಿಳಿ ಜಲ್ದಿ ಅಂತ ಬಂದ ಅಂತ ಹೇಳ್ತಿರ್ತಾರಲ್ಲ ಕಾಮಿಡಿ. ವೈಟ್ ರೈಸ್ ಮಾಡೋದನ್ನ ಹೇಳ್ಕೊಡ್ತೀನಿ ಅಂತ ಹೇಳಿ ಜನ ಅಂತದನು ಐತೆ ಇಲ್ಲ ಅನ್ನಂಗಿಲ್ಲ. ಅವ್ರು ಕೇಳಿದೇವ ಮನಸ್ಸಿಗೆ ಒಂಥರ ಖುಷಿ. ಫೇವ್ರೆಟ್ ಸಾಂಗ್ ಯಾವ್ದು ನಿಮ್ದು? ಅಂದ್ರ ಫೀಲ್ ಆದಾಗ ಒಂದ್ ಸಾಂಗ್, ಕೆಲವೊಬ್ರು ಏನಂತಾರ ಬಾಳ ಡಿಪ್ರೆಷನ್ ಹೋಗಿದ್ರ ಅಂದ್ರ ಒಂದ್ ಸಾಂಗ್ ಕೇಳ್ತಾರ, ಫುಲ್ ಖುಷ್ ಮೂಡ್ ಇದ್ದಾಗ ಅವಾಗ ಒಂದ್ ಸಾಂಗ್ ಕೇಳ್ತಾರ. ಸೊ ಹಂಗೆ ನಿಮ್ದ ಬಾಳ ಸ್ಯಾಡ್ ಡಿಪ್ರೆಷನ್ ಆದ ಸಾಂಗ್ ಯಾವ್ದು? ಡಾಕ್ಟರ್ ರಾಜ್ಕುಮಾರ್ ಯಾವ ಸಾಂಗ್? ಬಾಳುವಂತ ಹೂವೆ ಬಾಡುವ ಆಶೆ ಅಕಸ್ಮಾತ್ ಅದ್ರಂಗೆ ಏನ್ ಸಾಂಗ್ ಅದು. ಏನೋ ಬಾಳ ಮನಸ್ಸಿಗೆ ಒಂಥರ ನೋವಾದಾಗ ಎತ್ಕೊಂಡ್ ಕೂತ್ಬಿಡ್ತೀವಿ. ಅವ್ರು ಹಂಸಲೇಖ ಅವ್ರದ್ದು ಎಲ್ಲಾರು ಹಾಡ ಕೇಳ್ತಾರ. ನಾವ್ ಏನ್ ಮಾಡ್ತಿದ್ದೆ ಎಲ್ಲಾರು ಹಾಡ ಹಚ್ಚಾನ ಯಾವ್ದೋ ಫಿಲ್ಮ್ ಹಾಡ ಕೇಳ್ತಿದ್ದೆ. ನನಗೂ ಅದಕ್ಕೆ ಒಬ್ಬ ಗುರು ಗಂಟು ಬಿದ್ದ. ನೀ ಹಾಡ ಕೇಳ್ತಿ ಏನ್ ತಿಳ್ಕೊಂಡೆ ಅದ್ರಾಗ ಅಂದ. ಇಲ್ಲ ಸುಮ್ ಹಾಡ ಹಚ್ಚಿನಿ ಕೇಳಿನೇ ತಂದೆ. ಹಂಗಿಲ್ಲ, ಯಾವ್ದೇ ಹಾಡ ಕೇಳ್ತಿದ್ರು ಹಾಡಿನ ಅರ್ಥ ತಿಳ್ಕೊತ ಹೇಳ. ಟೈಟಲ್ ಏನೈತಿ ಆ ಟೈಟಲ್ ದಾಗಿನೇ ಆ ಹಾಡಿನ ಅರ್ಥ ಏನೇನೈತಿ ಎದೆದಕ್ ಹೊಂದಾಣಿಕೆ ಆಗಿ ಬರ್ದಿರ್ತಾರ ಅದನ್ನ ಕೇಳೋಣ ನಾವು. ಅವಾಗ ನಾವು ಕೇಳೋದಾಗ ಅವ ಗುರು ಬೇಕೇ ಎಲ್ಲದಕ್ಕೂ ಹೇಳೋದ್ ಗುರು ಇದ್ದಾನೆ. ಅವ ಹೇಳೋಣ ಅವಾಗ ಕೇಳದೆ. ಅವಾಗ ಕೇಳಿಂದ ಹಾಡು ಬಾಳ ಮನಸ್ಸಿಗೆ ಬಾಳುವಂತ ಹೂವೆ ಬಾಡುವ ಆಸೆ ಐತಿ. ಆಮೇಲೆ ಹಾಡುವಂತಕ್ಕೆ ಹೋಗಿ ನೆರವು ಆಸೆ ಐತಿ ಅದೊಂದು ಹಾಡು ಐತಲ್ಲ ಬಾಳ ಮನಸ್ಸಿಗೆ ನೋವಾದಾಗ ಅದೊಂದು. ಆಮೇಲೆ ಯಾರಿಗೆ ಬೇಕು ಈ ಲೋಕ ಸಿಪಾಯಿ ಮೂವಿ ಸೂಪರ್ ಹಾಡು. ಪ್ರತಿ ಮನುಷ್ಯ ಮೈಂಡ್ ಫ್ರೆಶ್ ಕೂಲ್ ಆನಂದ ಇತ್ತಪ್ಪ ಅಂದ್ರ ನಾದಮಯ ಈ ಲೋಕ ಎಲ್ಲ ಹಾಡು. ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಯಾವಾಗಿದ್ರು ಅದು ಗಾಡ್ಯಾಗ ಆಗಲಿ ಎಲ್ಲೇ ಆಗಲಿ ಜರ್ನಿ ಮಾಡೋ ಮುಂದಾದ್ರ ಮತ್ತೊಬ್ರು ಯಾರೇ ಗಾಡ್ಯಾಗ ಕೂತಿದ್ರ ಅಂದ್ರ ಅವ್ರ ಒತ್ತಾಯದ ಮೇರೆಗೆ ಬೇರೆ ಹಚ್ಚಿರ್ತೀನಿ ಹಂಗ್ ಬೇರೆದವ್ರ ಹಚ್ಚ. ಅದು ಬಿಟ್ರ ಅಂತೂ ಸೀದಾ ಇವು 3 ಹಾಡ ಅಂತೂ ಫಸ್ಟ್ ಕೇಳಿ ಮುಂದಿನ ಹಾಡಗಳು ಕೇಳು. ಅಂಡ್ ನಿಮ್ಮ ಭಜನಿ ಒಳಗ ಯಾರ್ ನಿಮಗ್ ಇಷ್ಟ? ನಿಮ್ ಭಜನಾ ಫೀಲ್ಡ್ನಾಗ ಯಾರ್ ಭಜನಾ ಕೇಳಕ್ ಇಷ್ಟ? ಭಜನಾ ಆಲ್ಮೋಸ್ಟ್ ಕೇಳ್ತೀವಿ ಹಂಗೇನಿಲ್ಲ. ಆದ್ರ ನಾ ಮೊದಲು ಬಾಳ ಕೇಳಿದಂದ್ರ ರನ್ ಬೆಳಗಲಿ ಮಾಲಿಂಗ ಬಾಳ ಕೇಳ್ತಿದ್ದೆ. ನಮ್ದು ಅವಾಗ ಮಹೀಂದ್ರಾ ಗಾಡಿ ಅಥವಾ ಮನ್ಯಾಗಿದ್ದಾಗ ಅಂದ್ರ ರೀಲ್ ಕ್ಯಾಸೆಟ್ ನಿಂತವಲ್ಲ ಅವಾಗ ಜಾಸ್ತಿ ಅವ್ರಿಗೆ ಕೇಳವ ಹಾಡುಗಾರ. ಮೋಟಿವೇಶನ್ ಪರ್ಸನ್ ಯಾರು ಅಂದ್ರೆ ಈ ಮನುಷ್ಯ ನೋಡಿ ಸ್ವಲ್ಪ ಬದಲಾಗಿದೆ ಅಂತ? ಅಂದ್ರೆ ಈಗ ನೈಟ್ ಮಲ್ಕೊಳ್ಳೋ ಟೈಮಿಗೆ ಪ್ರಾಣೇಶ್ವರ್ ಕಾಮಿಡಿ ಹಚ್ತೀರಿ, ಸಿದ್ದೇಶ್ವರ ಸ್ವಾಮಿಗಳದ್ದು ಇದು ಹಚ್ತಿರ್ತೀರಿ, ಮತ್ತೆ ತೊಗರಿ ತಿಪ್ಪ. ಹಂಗಾಗಿ ನಿಮ್ಗ ಫುಲ್ ಮೋಟಿವೇಶನ್ ಪರ್ಸನ್ ಯಾರು? ಮೋಟಿವೇಶನ್ ಕನ್ನಡದಾಗ ಕನ್ನಡ ಎಲ್ಲ ಇಂಗ್ಲಿಷ್ ಐಫೋನ್ ಯೂಸ್ ಮಾಡ್ತಾರಂತ ಕನ್ನಡ ಗೊತ್ತಿಲ್ಲ. ಎಲ್ಲಾರು ಯೂಸ್ ಮಾಡ್ತಾರ ಬಿಡು. ಹಂಗ ಯೂಸ್ ಮಾಡ್ತಾರ ಅದ್ರೊಳಗ ಅವ್ರಿಂದ ಏನ್ ಅಂದ್ರೆ ಅವ್ರಿಂದ ಈಗ ನೋಡ ಮೋಟಿವೇಶನ್ ಅಂತಂದ್ರ ಈಗ ನೀವ್ ಒಂದ್ ಸ್ವಲ್ಪ ಸ್ಯಾಡ್ ಮೂಡ್ನಾಗ ಇರ್ತಿಲ್ಲ, ನಾನ್ ನಿಮ್ಗೆ ಮೋಟಿವೇಟ್ ಮಾಡ್ತೀನಿ ಈ ಟೈಪ್ ಕೇಳ. ಹಂಗೆಲ್ಲ ಬಾಳ ಕೇಳ್ತೀನಿ. ಪ್ರಾಣೇಶ್ ಗಂಗಾವತಿ ಅವ್ರ ಕಾಮಿಡಿ ಬಾಳ ಕೇಳ್ತೀನಿ. ಯಾಕಂದ್ರ ಕಾಮಿಡಿ ಜೊತೆಗೇನೆ ಒಂದೊಂದು ನೀತಿನೂ ಬಾಳ ಚಂದ ಇರ್ತಾವ. ಅವ್ರು ಹೇಳಿದ ಯಾವ್ದು ಸುಳ್ಳ ಇರಂಗಿಲ್ಲ, ಎಲ್ಲಾ ರಿಯಲ್ ಇರ್ತೈತಿ. ಅವ್ರು ಒಂದು ಫೋನ್ ಹೇಳಲ್ಲ, ಯಾರೋ ಒಬ್ರು ಫೋನ್ ಮಾಡ್ತಾರ ಕಾರ್ಯಕ್ರಮ ಎಲ್ಲಿದ್ರಪ್ಪ ಬರ್ಬೇಕ್ ನೋಡ್ರಿ ಮತ್ತೆ ನಮ್ಮೂರಿಗೆ ಏನ್ ಹೇಳಿರ್ತಾರಲ್ಲ ಇದು 100ಕ್ಕೆ 100 ಸತ್ಯ. ಯಾಕಂದ್ರೆ ನಮಗೂ ಆದ ಅನುಭವ ಒಂದ್ 3 ದಿನ ನಮ್ ಊರ ಹೆಸರು ಹೇಳಿಲ್ಲ ಅವ್ರು. ಅವ್ರು ಬರ್ಬೇಕ್ ನೋಡ್ರಿ ಕಾರ್ಯಕ್ರಮ ಬರ್ತೀವಿ. ಇದು ಅಧ್ಯಕ್ಷ ಮಾತಾಡ್ತಾ ನೋಡ್ರಿ ಅವ್ರ ಕೈ ಕೊಡ್ತಾರಂತ ಹೇಳಿರಲ್ಲಪ್ಪ. ಈಗ ನಮ್ಮ ಹುಡುಗ ಏನ್ ಹೇಳ್ರಿ ಆ ಪ್ರಕಾರ ಬಂದ್ಬಿಡಪ್ಪ. ಹುಡುಗರೆಲ್ಲ ಕರ್ಸೋಣ ಅನ್ನಕತ್ತಾರ ನೀವಾಗ ಮನುಗಳಿಗೆ ಕರ್ಸೋ. ಅದು ಯಾವ್ದು ಬರಾಬರಿ. ಮತ್ತ ಅವ್ರ ಇನ್ನೊಂದು ವಿಷಯ ಹೇಳ್ತಿರ್ತಾರ ಅದ್ಯಾವ್ದೋ ಆಮೇಲೆ ನಮ್ಮ ಶಂಭು ಬಳಿಗಾರ್ ಸರ್ ಅವ್ರದ್ದು ತೊಗರಿ ತಿಪ್ಪ ಅವ್ರದ್ದು ವಾಕ್ ಚಾಪ್ಟರ್ ಎಷ್ಟ್ ಚಂದ ಐತಿ ಅದ್ರಾಗ. ಅವ್ರ ಎಲ್ಲಾ ಕೇಳಿರಿ. ನುಚ್ಚಿನ ಮಲ್ಲಯ್ಯ, ಕೆರೆಗ ಹಾರ, ಆಮೇಲೆ ಗೋಧಿ ಹುಗ್ಗಿ ಗಂಗಯ್ಯ, ತೊಗರಿ ತಿಪ್ಪ ಆಲ್ಮೋಸ್ಟ್ ಕ್ಯಾಸೆಟ್ ಇದ್ದಾಗ ಹಿಡ್ಕೊಂಡು ಅವ್ರು ಎಲ್ಲಾನು ಕೇಳ್ತಿದ್ದೆ ಅವ್ರು. ಬಿಟ್ರೆ ಅದನ್ನ ಬಿಟ್ರೆ ಯಾವಾಗಾರ ಒಂದ್ ಸ್ವಲ್ಪ ನೋಡಂಗಂದ್ರೆ ಜಗ್ಗೇಶ್ ಅವ್ರ ಕಾಮಿಡಿ ನೋಡ್ತಿರ್ತೀನಿ. ಅವ್ರ ಓಲ್ಡ್ ಏನದಲ್ಲ ಹಳ್ಳಿಗಾಡದಾಗ ಕಾಮಿಡಿ ಮತ್ತು ಅಲ್ಲಿ ನ್ಯಾಚುರಲ್ ಇರ್ಬೇಕಂದ್ರೆ ಜಗ್ಗೇಶ್ ಅವ್ರದ್ದು ಬಾಳ ಚಂದ ಇರ್ತಾವ. ಇನ್ಸ್ಪೈರ್ಡ್ ಆದ ವ್ಯಕ್ತಿ ಅಂದ್ರೆ ಈಗ ಇನ್ಸ್ಪೈರ್ ಅಂತಂದ್ರ ಇವ್ರು ನೋಡಿ ನಾನು ಹಿಂಗ ಆಗ್ಬೇಕು.
ಇನ್ಸ್ಪೈರ್ ಮಾಡಿರ್ತಾರಲ್ಲ ಅವ್ರಂಗ ನಾ ಆಗ್ಬೇಕತ್ತಿ. ಹಾ ಈಗ ನೋಡು ರವಿ ಬೆಳಗೇರಿ ಅವರೆಲ್ಲ ಇನ್ಸ್ಪೈರ್ ಮಾಡೋರು. ಅವ್ರು ಲೈಕ್ ಮೋಟಿವೇಟ್ ಅಂದ್ರೆ ಇದು ಇನ್ಸ್ಪೈರ್ಡ್ ನಿನಗ ವಿವೇಕಾನಂದ ಸ್ವಾಮಿ. ಹ್ಮ್ ಅವ್ರದ್ದು ನೀವ್ ಓದಿಲ್ಪ. ವಿವೇಕಾನಂದ ಸ್ಟೋರಿನೂ ಗೊತ್ತೈತಿ. ಗೊತ್ತ ಈ ಸ್ಟೋರಿ ಓದಿನಿ ಹಂಗ ಆಗ್ತಲ್ಲ ಅವ್ರಂಗ ಆಗ್ಬೇಕು ಅಂತ ಏನ್ ಹೋಗಿಲ್ಲ. ಹ್ಮ್ ಹ್ಮ್ ಯಾರ್ದೇ ಒಬ್ರದ್ದು ಕತಿ ಓದಿ ಅವ್ರಂಗೇನ ಆಗ್ಬೇಕು, ಅವ್ರ ಜೀವನ ಶೈಲಿ ನೋಡಿ ಇವ್ರಂಗೇನ ಇರ್ಬೇಕು ಎಂತ ಹಂಗಲ್ಲ ಏನು ನಿನಗೇನ್ ಅಂದ್ರ ಇರ್ಬೇಕ್ ಅನ್ನೋದ್ ಹಂಗಲ್ಲ, ಹಂಗ ಆಗ್ಬೇಕು. ಅಂತವ್ರು ಹಂಗಿದ್ರು ಸೊ ಇದೇನ ನಮ್ಗೆ ಹಿಂಗ ಅಂತ ಹೇಳಿ ಪಾಸಿಟಿವ್ ಎನರ್ಜಿ ಅಂತದು. ಹಂಗ ಬಾಳ ಅದಾವ. ಹಾ ಹಂಗ ಕೇಳತ್ತಿದ್ದೆ. ಮತ್ತೆ ಈಗ ನೋಡ ಫಾರ್ ಎಕ್ಸಾಂಪಲ್ ಸಿದ್ದೇಶ್ವರ ಸ್ವಾಮಿಗಳು ಅವ್ರ ಏನನ್ನೋರು ಅವ್ರದ್ದು ಫುಲ್ ವೈಟ್ ಅಂಡ್ ವೈಟ್ ಡ್ರೆಸ್ ಹಾಕೊಂಡವ್ರು. ಅವ್ರು ಫಿಲಾಸಫರ್ ಅಂತೇಳಿ ಇದ್ ಮಾಡ್ಬಿಟ್ಟಾರ. ಡ್ರೆಸ್ ಹಾಕೊಂಡ್ರೆ ಯಾರೋ ಒಬ್ರು ವ್ಯಕ್ತಿ ಏನ್ ಮಾಡಿದ್ರಂತ ಹರ್ದಲ್ಲಿ ಕಣ್ ಹಾಕಿ ನೋಡಿದ್ರಂತ. ಸೊ ಅವಾಗ ಅವ್ರ ರಿಪ್ಲೈ ಏನ್ ಬಂತು, ಅಲ್ಲ ಇಟ್ಟೆಲ್ಲ ಚಲೋ ಬಿಟ್ಟ ಹರದದ ಕಡೆ ಯಾರು ಹಾ ಹರ್ದಿದ್ ಕಡೆ ಯಾಕೆ ಅಂದ್ರೆ ಇದು ಒಂಥರ ಏನೋ ಸ್ವಲ್ಪ ಇದು ಹಾರ್ಟ್ ಟಚಿಂಗ್ ವರ್ಡ್ ಅಲ್ಲ. ಹಾ ಅಂತ ವ್ಯಕ್ತಿ ನಿಮ್ಗೆ ಯಾರ್ಯಾರು ಇಷ್ಟ ಅಂತ? ಅವ್ರೇ ಅಂದ ಅವ್ರ ನೆಲದೊಳಗೇನ ಹುಟ್ಟಿವಿ ಅಂದ್ರೆ ನಾವು ದೊಡ್ಡ ಪುಣ್ಯವಂತರು. ಹೌದಲ್ಲ ಹೌದು. ಅವ್ರು ಬಿಜಾಪುರ. ಅಡ್ಡಾಡುವಂತ ಜಾಗ ಬಿಜಾಪುರ ಅಂದ್ರೆ ವಿಜಯಪುರ ಸಿದ್ದೇಶ್ವರ ಸ್ವಾಮಿಗಳು ಅಂದ್ರೆ ಹೌದು ಒಂದ್ ರೋಮ್ ನಿಂದಿರ್ತಾವ. ಅಂತವ್ರು ಮಹಾನ್ ವ್ಯಕ್ತಿಗಳು ಇಲ್ಲಿ ಇದ್ದಂತ ನೆಲದಾಗ ನಾವು ಹುಟ್ಟಿವಲ್ಪ ಅಂದ್ರೆ ನಮ್ಮ ಪುಣ್ಯ ಹೌದು ಹೇಳ್ಕೊಳಕ. ಎಲ್ಲದಕ್ಕೆ ನಮ್ಗ್ ವಿಜಯಪುರ ಅಂದ್ರೆ ಅಷ್ಟ ಐತಿ, ಅದು ವಿಶೇಷ ಅದ ಒಂದೆಲ್ಲ. ಹೌದು. ಅವ್ರು ಇನ್ನೊಂದ್ ಸ್ಪೆಷಲಿ ಅಂತಂದ್ರೆ ಯಾರ ಹತ್ರನು ಕಾಲ್ ನಮಸ್ಕಾರ ಮಾಡ್ಸ್ಕೊಳಲ್ಲ, ಯಾರು ಇಲ್ಲ ಟಚ್ ಮಾಡಿಸ್ಕೊಳಲ್ಲ. ನಡೆದಾಡು ದೇವ್ರು ನಡೆದಾಡೋ ರಿಯಲಿ ಏನು ನುಡಿತಿದ್ರು ಹಂಗ ನಡೆದ್ರು. ಎಲ್ಲ ಹೇಳ್ತಿರ್ತಾರ ಒಂದ್ ಮಾಡ್ತಿರ್ತಾರ ಕರೆ ಅವ್ರಿಲ್ಲ ಏನು ನುಡಿದ್ರು ಜನರಿಗೆ ಎಂತ ಒಳ್ಳೆ ಸಂದೇಶ ಹೇಳಿದ್ರು ಅದೇ ರೀತಿ ನಡೆದವ್ರು. ಈಗ ನಿಜ ಹೇಳ್ಬೇಕಂದ್ರ ನವಡೇಸ್ ಈಗಿನ ಟ್ರೆಂಡಿಂಗ್ ಅಂತಂದ್ರ ಬಾಳ ಜನ ಬರೇ ಜಾನಪದ ಹುಚ್ಚಾಗಕತ್ಬಿಟ್ರ. ಇದು ನಾ ಮೊದಲೇ ಹಾಡ್ಬೇಕಂತ ಅವಾಗೆ ಕೇಳಿದ್ರು, ಸರಿ ಅವರದು ಏನಪ್ಪಾ ಅನ್ಕ ಬ್ಯಾಡ ಅಂದ್ರ ಈಗೂ ಕೇಳ್ಯಾರ. ನೋಡು ನಿಮ್ಮ ಆಶೀರ್ವಾದ ಇದ್ರೆ ಹಾಡ್ತೀನಿ, ಅದಕ್ಕೂ ನಿಮ್ಮ ಆಶೀರ್ವಾದ ಬೇಕಲ್ಲ, ನೀವೇ ಬೆಳೆಸೋರು. ಬಟ್ ಭಜನೆ ಫೀಲ್ಡ್ ಅಂತ ಯಾವಾಗ್ಲೂ ಬಿಡಕ್ ಆಗಲ್ಲ. ಇದೇನು ಲೈಕ್ ಒತ್ತಾಯ ಪೂರ್ವಕವಾಗಿ ಖುಷಿಗೋಸ್ಕರ. ಈಗ ಎಷ್ಟೋ ಜನ ಆಫೀಸರ್ಸ್ ಹೇಳ್ಯಾರ ನಿಮಗ ಈಗಿನ ಟ್ರೆಂಡ್ ಇದು ಐತ್ರಿ ಇದ್ ಮಾಡ್ರಿ ಅಂತ ಹೇಳಿ ಬಾಳ ಜನ ಹೇಳತ್ತಾರ. ಈಗ ಎಲ್ಲಾರ ಹೋಗಿ ಭೇಟಿ ಆದ್ರಿ ಅಂದ್ರ ಅದೇ ಹೇಳ್ತಾರ ಅವ್ರ. ಒಂದ್ 2-3 ಸಾಂಗ್ ಮಾಡ್ರಿ ಅಂತಂದಾರ. ನೋಡೋದಿ ನೆಕ್ಸ್ಟ್ ಮಂತ್ ಮಾಡೋ ಪ್ರಯತ್ನ ಮಾಡೋಣ. ಆಲ್ಮೋಸ್ಟ್ ಎಲ್ಲಾ ಫೇವ್ರೇಟ್ ಅಂತ ಕೇಳಿನಿ. ಆಕ್ಚುಲಿ ನನಗೆ ಒಂದ್ ಸ್ವಲ್ಪ ಗೊತ್ತಿದ್ದಿಲ್ಲ, ನಾ ಒಬ್ಬಾಕಿನ ಏನ್ ಕೇಳುದಂತೇಳಿ. ಸೊ ಆಡಿಯನ್ಸ್ ನಿಮಗೂ ಗೊತ್ತಾಗ್ಲಿ, ಯಾಕಂದ್ರೆ ಒಂದ್ ಕಲಾವಿದ್ರದ್ದು ಅವ್ರವ್ರಿಗೆ ಗೊತ್ತಿರುದಿಲ್ಲಲ್ಲ. ನನಗೆ ಗೊತ್ತಿಲ್ಲ, ಈಗ 6 ವರ್ಷ ಆಗಿ ಮದ್ವಿ ಆಯ್ತಂದ್ರು ಅವ್ರೊಂದು ಫೇವ್ರೇಟ್ಸ್ ಗೊತ್ತಿಲ್ಲ. ಬಟ್ ಈಗ ನನಗೂ ಗೊತ್ತಾಯ್ತು, ನಿಮ್ಗೂ ಗೊತ್ತಾಯ್ತು. ಸೊ ಮತ್ತೆ ಇನ್ನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನೋಡೋಣ, ಮತ್ತೆ ಬೇರೆ ಟಾಪಿಕ್ ತಗೊಂಡ್ ಮಾಡ್ತೀನಿ. ಸೊ ಈಗ ನನ್ಗಂತ್ರ ಎಷ್ಟು ಫೇವ್ರೇಟ್ ಕೇಳ್ಬೇಕು, ಎಷ್ಟು ಪ್ಲೇಸ್ ಕೇಳ್ಬೇಕಂತನೂ ನಾ ಕೇಳಿದೆ ಆಲ್ಮೋಸ್ಟ್. ಸೊ ನಿಮಗೇನಾದ್ರು ಕೇಳ್ಬೇಕು, ಮತ್ತೆ ಏನೇನ್ ವಿಶೇಷ ಫೇವ್ರೇಟ್ ಏನಂತ ಕೇಳ್ಬೇಕು ಅನ್ನೋದು ಕಮೆಂಟ್ ಮಾಡಿ ಹೇಳ್ತೀನಿ. ಶೋರ್ಲಿ ನಿಮ್ಗೆ ಆನ್ಸರ್ ಮಾಡ್ತೀವಿ. ನಿಮ್ಗೆ ಯಾಕಂದ್ರ ಎಲ್ಲಾನು ನನಗ್ ನೆನಪಾಗಂದ್ರ ಸದ್ಯಕ್ಕೆ ಎಷ್ಟು ನೆನಪಾಗ್ಯಾವ ಅಷ್ಟ್ ಮಾಡೀನಿ. ನಿಮ್ಗೆ ಏನಾದ್ರು ಬೇಕಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ, ನಾವು ಶೋರ್ ನಿಮ್ಗೆ ಆನ್ಸರ್ ಮಾಡ್ತೀವಿ, ತಪ್ಪೇನೆ. ಎಲ್ಲಾರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಮಸ್ಕಾರ ಫ್ರೆಂಡ್ಸ್.